ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವತ್ತು ಕೆನಡಾದಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನೀವು ಇಂಡಿಯಾದಲ್ಲಿ ತುಂಬ ಜೋರಾಗಿ ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾವಿದು ಕೆನಡಾ ದೇಶದ ವ್ಯಾಂಕೂವರ್ ಸಿಟಿನಲ್ಲಿ ಯುಗಾದಿ ಹಬ್ಬವನ್ನು ನಮ್ಮ ಸ್ನೇಹಿತರ ಜೊತೆಗೆ ಇಲ್ಲಿ ಆಚರಿಸ್ತಾ ಇದ್ದೀವಿ. ನಾವು ಯೂಟ್ಯೂಬ್ ಚಾನಲನ್ನು ಯುಗಾದಿ ಹಬ್ಬದ ದಿನಾನೇ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ. ಬನ್ನಿ ನಾವು ಹೇಗೆ ಯುಗಾದಿ ಹಬ್ಬವನ್ನು ಕೆನಡಾ ದೇಶದಲ್ಲಿ ಆಚರಿಸಿದ್ವಿ ಅಂತ ನೋಡೋಣ. ಸ್ನೇಹಿತರೆ ನಮಸ್ಕಾರ, ಶುಭೋದಯ. ಯುಗದ ಹಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸಿದ್ವಿ ಅನ್ನೋದನ್ನು ನೋಡೋಣ ಬನ್ನಿ. ನಾನು ರಾತ್ರಿನೇ ಬಣ್ಣದ ರಂಗೋಲಿಯನ್ನು ಬಿಡಿಸಿದ್ದೆ. ಭಾರತದ ಹಿಂದೂ ಧರ್ಮದ ಹಬ್ಬ ಈ ಯುಗಾದಿ ಹಬ್ಬ. ನಾವು ಬೆಳಿಗ್ಗೆ ಮಾವಿನ ಎಲೆಗಳಿಂದ ಮಾಡಿದ ಹಸಿರು ತೋರಣಗಳಿಂದ ನಮ್ಮ ಬಾಗಿಲನ್ನು ಅಲಂಕರಿಸಿ ಈಗ ಯುಗಾದಿ ಹಬ್ಬವನ್ನು ಶುರು ಮಾಡಿದೆವು. ಈ ವರ್ಷ ಎಲ್ಲರ ಜೀವನದಲ್ಲಿ ಸುಖ ಮತ್ತು ಸಂತೋಷವನ್ನು ತರಲಿ ಎಂದು ಹಾರೈಸುತ್ತೇನೆ. ಎಣ್ಣೆ ಸ್ನಾನವನ್ನು ಮಾಡಿ ಪೂಜೆಗೆ ದೇವರ ಮನೆಯನ್ನು ಸಿದ್ಧ ಮಾಡಿ ದೀಪಗಳಿಗೆ ಬತ್ತಿಗಳನ್ನು ಹಣೆ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಮಾಡ್ತಾಯಿದ್ದೀನಿ. ಹೀಗೆ ನಾನು 3 ಗೆಜ್ಜೆ ವಸ್ತ್ರಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ. ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ಸವಿಯುವುದು ಒಂದು ವಿಶೇಷ. ಹುರುಗಡಲೆಯನ್ನು ಪುಡಿ ಮಾಡಿ ಅದಕ್ಕೆ ಬೆಲ್ಲ ಹಾಗೂ ಬೇವಿನ ಹೂವು ಮತ್ತು ಎಲೆಯನ್ನು ಸೇರಿಸಿ ಪೂಜೆಗೆ ನೈವೇದ್ಯವನ್ನು ರೆಡಿ ಮಾಡಿ ಪೂಜೆಯನ್ನು ಮಾಡಿ ಮುಗಿಸಿದೆ. ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯೊಂದಿಗೆ ಆಚರಿಸುವ ಹಬ್ಬ ಯುಗಾದಿ ಹಬ್ಬ. ಇದು ಎಲೆಗಳು ಚಿಗುರುವಂತಹ ಸಮಯ. ಪ್ರಕೃತಿಯ ಪ್ರೇರಣೆಯಿಂದ ನಾವು ಕೆಲವು ಇಂಡೋರ್ ಪ್ಲಾಂಟ್ಸ್ಗಳನ್ನು ತಂದು ಮನೆಯನ್ನು ಅಲಂಕರಿಸಿದ್ದೇವೆ. ಅಡಿಗೆ ಕೆಲಸವನ್ನು ಶುರು ಮಾಡ್ತಾ ಇದ್ದೀನಿ. ನಾನು ರಾತ್ರಿಯೇ ನನಗೆ ಸಹಾಯ ಆಗುತ್ತೆ ಅಂತ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೆ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಬಾತ್ ಮಾಡ್ತಾಯಿದ್ದೀನಿ. ಈ ಕ್ಯಾಪ್ಸಿಕಮ್ ಬಾತ್ಗೆ ಏನು ಬೇಕು ಎಲ್ಲವನ್ನು ಒಗ್ಗರಣೆ ಕೊಟ್ಟು ಕ್ಯಾಪ್ಸಿಕಮ್ ಬಾತು ರೆಡಿ ಆಗ್ತಾಯಿದೆ. ಇದರ ಜೊತೆಗೆ ನಾನು ಬೇಳೆ ಬೇಯಲು ಇಟ್ಟಿದ್ದೆ ಒಬ್ಬಟ್ಟು ಮಾಡೋದಕ್ಕೋಸ್ಕರ. ಬೇಳೆ ಬೆಂದು ನಾನು ಬೇಳೆ ಮತ್ತು ನೀರನ್ನು ಬೇರ್ಪಡಿಸಿ ಬೆಲ್ಲವನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ರಾತ್ರಿಯೇ ನಾನು ಮೈದಾ ಹಾಗೂ ಚಿರೋಟಿ ರವೆ ಯೂಸ್ ಮಾಡಿ ಹಿಟ್ಟನ್ನು ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡಿದ್ದೆ. ಅದರಿಂದ ನನಗೆ ಸಹಾಯ ಆಗಿ ಬೇಗ ಒಬ್ಬಟ್ಟು ರೆಡಿ ಆಯಿತು. ಕೋಸಂಬರಿ ಮಾಡಲು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಬೋಂಡ ಮಾಡೋಣ ಅಂತ ಈರುಳ್ಳಿ, ಮೆಂತ್ಯ, ಪುದೀನ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು ಎಲ್ಲ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೂ ಗರಿಗರಿಯಾದ ರುಚಿಯಾದ ಬೋಂಡ ಸಿದ್ಧವಾಯಿತು. ಬೇಳೆ ಹುಳಿಸಾರು ಮಾಡಲು ಬೇಯಿಸಿದ ಬೇಳೆಗೆ ನುಗ್ಗೆಕಾಯಿ ಹಾಗೂ ತರಕಾರಿಯನ್ನು ಬಳಸಿ ಒಗ್ಗರಣೆ ಹಾಕಿ ಬೇಳೆ ಹುಳಿ ರೆಡಿ ಮಾಡಿದೆ.
ಕೆಲವೇ ನಿಮಿಷಗಳಲ್ಲಿ ಸ್ನೇಹಿತರು ಮನೆಗೆ ಬರ್ತಾರೆ ಅಂತ ಗೊತ್ತಾಯಿತು. ಆದ್ದರಿಂದ ಮೊಸರನ್ನು ಒಗ್ಗರಣೆ ಹಾಕಿದ್ದು ಕಲಸಿಟ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಗೊಜ್ಜಿಗೆ ಅನ್ನ ಕೂಡ ಕಲಸಿ ಕೋಸಂಬರಿಗೆ ಒಗ್ಗರಣೆಯನ್ನು ಹಾಕಿ ಒಬ್ಬಟ್ಟನ್ನು ಒಂದು ಬಟ್ಲಲ್ಲಿ ತೆಗೆದು ಸಾಂಬಾರು ಕೂಡ ಒಂದು ಬಟ್ಲಲ್ಲಿ ತೆಗೆದು ರೆಡಿ ಮಾಡಿಕೊಂಡೆ. ನಮ್ಮ ಸ್ನೇಹಿತರು ಅವರ ಮನೆಯಲ್ಲಿ ಮಾಡಿದ ಅಡಿಗೆ ಕೂಡ ತಂದಿದ್ದಾರೆ. ಈ ಹಬ್ಬಕ್ಕೆ ವಿಶೇಷವಾಗಿ ಬಾಳೆ ಎಲೆಯನ್ನು ತಂದಿದ್ವಿ. ಅದರಿಂದ ಬಾಳೆ ಎಲೆಯಲ್ಲೇ ಊಟ ಮಾಡಿ ಮುಗಿಸಿದ್ವಿ. ನಾನು ನನ್ನ ಮಗಳಿಗೆ ಟ್ರೆಡಿಷ್ನಲ್ ಬಟ್ಟೆಯನ್ನು ಊರಿಂದಾನೇ ತಂದಿದ್ದೆ. ಅದನ್ನು ಹಾಕಿದ್ದೆ. ಅವಳು ಅದನ್ನು ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ಲು. ಪುಟ್ಟಲಕ್ಷ್ಮಿ. ಈ ರೀತಿ ನಾವು ನಮ್ಮ ಹಬ್ಬವನ್ನು ಆಚರಿಸಿದೆವು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.